ನಾವು ನಮ್ಮ ನಮ್ಮ ಈ ಅಸೋಸಿಯೇಷನ್ ನಮ್ಮ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾಗಿರುವಂತಹ ಸುರೇಂದ್ರ ಶೆಟ್ಟರು ಸಹನಾ ಗ್ರೂಪ್ಸ್ ಕುಂದಾಪುರ ಇವರು ನಮ್ಮ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಗೌರವಾಧ್ಯಕ್ಷರು ಇವತ್ತು ಅವರ ವಿಶೇಷ ಕಾರ್ಯದಿಂದಾಗಿ ಐವಂಟಿ ಅವರು ಬೆಂಗಳೂರಿನಲ್ಲಿ ಇದ್ದಾರೆ, ಅವರಿಗೆ ಬರಲಿಕ್ಕಾಗಲಿಲ್ಲ. ಪಕ್ಕದಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರು ಹಾಗೂ ಟೆಕ್ನಿಕಲ್ ಚೀಫ್ ಆಗಿರುವಂಥ ಪ್ರೇಮ್ನಾಥ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಆಂಧ್ರ ಪ್ರದೇಶವನ್ನು ಪ್ರತಿನಿಧಿಸಿರುವಂಥ ನಮ್ಮ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಗೌರಿಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಟ್ರೆಷರರ್ ಆಗಿರುವಂಥ ಸುರೇಂದ್ರ ಶೆಟ್ಟಿ ಅವರು ಪಕ್ಕದಲ್ಲಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 4 ವರ್ಷದಿಂದ ಮಾಸ್ಟರ್ ಅಥ್ಲೆಟಿಕ್ಸ್ ಕಾರ್ಯಕ್ರಮಗಳು ನಡೀತಾ ಇದೆ ಆಲ್ ಓವರ್ ಇಂಡಿಯಾ. ಡಿಸ್ಟಿಕ್ ಆದಮೇಲೆ ಸ್ಟೇಟ್ ಆದಮೇಲೆ ನ್ಯಾಷನಲ್ ಆದಮೇಲೆ ಡೈರೆಕ್ಟ್ ಕೆಲವು ಇಂಟರ್ನ್ಯಾಷನಲ್ ಮೀಟ್ಸ್ ಬಿಟ್ಟರೆ ಅದು ಇನ್ವಿಟೇಷನ್ ಮೀಟ್, ಅದು ಬಿಟ್ಟರೆ ಅದು ಏಷ್ಯನ್ ಮೀಟ್ ವಿನ್ನರ್ಸ್ ಮಾತ್ರ ವರ್ಲ್ಡ್ ಮೀಟಿಗೆ ಹೋಗುವಂಥ ಒಂದು ಅವಕಾಶ ಇತ್ತು. ನಾನು ಸಾಧಾರಣ ಒಂದು 14 ವರ್ಷದಿಂದ ಇಂಡಿಯನ್ ಟೀಮ್ ಮ್ಯಾನೇಜರ್ ಆಗಿ ಆಲ್ ಓವರ್ ಇಂಡಿಯಾಕ್ಕೆ ಇನ್ವಿಟೇಷನ್ ಮೀಟ್ ಆಲ್ ಓವರ್ ಇಂಟರ್ನ್ಯಾಷನಲ್ ಮೀಟಿಗೆ ಕರ್ಕೊಂಡು ಹೋಗ್ತಿದ್ದೆ. ಎಲ್ಲರದೊಂದು ಬೈಕ್ ಇತ್ತು, ಸರ್ ನಮಗೆ ಏಷ್ಯನ್ ಮೀಟ್ ಹೋಗಬೇಕಾದ್ರೆ 1.5 ಲಕ್ಷ 2 ಲಕ್ಷ ಖರ್ಚಿದೆ, ಏನಾದರೂ ಇದಕ್ಕೊಂದು ಮೀಡಿಯಾ ಏನಾದರೂ ಮಿಡ್ಲಲ್ಲಿ ಏನಾದರೂ ಬೇಕಂತ ಹೇಳುವಾಗ ಕಳೆದ ವರ್ಷ ನಾನು ಮಲೇಷ್ಯಾದಲ್ಲಿ ಏಷ್ಯನ್ ಸೆಕ್ರೆಟರಿ ಹತ್ರ ಮಾತಾಡುವ ವೈ ಕಾಂಟ್ ಯು ಅರೇಂಜ್ ಸೌತ್ ಏಷ್ಯಾ ಮೀಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂತು. ಸೊ ಇಮಿಡಿಯೇಟ್ಲಿ ನಾನು ಆ ಚಾಲೆಂಜನ್ನು ತೊಗೊಂಡೆ. ಎಲ್ಲರ ಹತ್ರ ಸಹ ವಿನಿಮಯ ಮಾಡಿಕೊಂಡಿರುವಾಗ ಎಲ್ಲ ನಿಯರ್ ಬೈ ಸ್ಟೇಟ್ ನಮ್ಮ ಮೇಜರ್ ಇರೋದಲ್ಲಿ ಸೌತ್ ಇಂಡಿಯನ್ ಸ್ಟೇಟ್ಸ್ ಸಪೋರ್ಟ್ ಇರೋದು. ಯಾವುದಕ್ಕೆ ನೀವು ಅಥ್ಲೆಟ್ಸ್ ಫೀಲ್ಡಲ್ಲಿ ನೋಡಬೇಕಂದ್ರೆ ಸೌತ್ ಇಂಡಿಯಾದವರು ಸ್ಪ್ರಿಂಟರ್ಸ್ ಜಂಪರ್ಸ್ ಇಲ್ಲೇ ಇರೋದು, ಥ್ರೋವರ್ಸ್ ಮಾತ್ರ ನಮಗೆ ನಾರ್ತ್ ಇಂಡಿಯಾದಲ್ಲಿ ಕಾಣಲಿಕ್ಕೆ ಸಿಗ್ತಾರೆ. ಸೊ ಎಲ್ಲರೂ ಹೇಳಿದರು, ಸರ್ ನೀವು ಮಾಡಿ ಸರ್, ನಿಮ್ಮ ಲೊಕೇಶನಿಗೆ ನಾವು ಎಲ್ಲಿದ್ದರೂ ಬರ್ತೇವೆ. ಇಟ್ ಮೇ ಹಾರ್ಡ್ಲಿ ನೀಡ್ ಓನ್ಲಿ 30,000, ಅದಕ್ಕಿಂತ ಜಾಸ್ತಿ ನಮಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ತಿರುಗಿದ್ರೆ ಸಹ ಅಷ್ಟು ಖರ್ಚು ಆಗಲಿಕ್ಕಿಲ್ಲ ಎನ್ನುವ ಉದ್ದೇಶ ಮಾಡಿದರು. ಸೊ ನಾವು ಅದಕ್ಕೆ ಡಿಸೈಡ್ ಮಾಡಿ 30 ವರ್ಷದ ಮೇಲ್ಪಟ್ಟ ಕ್ರೀಡಾಪಟುಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಿದೆ. ಪ್ರತಿ 5 ವರ್ಷಕ್ಕೆ 30ರಿಂದ 34, 35ರಿಂದ 39 ಹೀಗೆ 85 ವರ್ಷ ವಯೋಮಿತಿಯವರೆಗೆ ಅವಕಾಶಗಳನ್ನು ನೀಡಿದ್ದೇವೆ. ಒಂದು ಕ್ರೀಡಾಪಟುವಿಗೆ 4 ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಚಾನ್ಸಸ್ ಇದೆ. ಆಮೇಲೆ ಈ ಕ್ರೀಡಾಪಟುವಿಗೆ ಈಗ ದೂರದಿಂದ ಬರ್ತಾರೆ, ಹೊರ ಊರುಗಳಿಂದ ಬರ್ತಾರೆ, ಅವರಿಗೆ ನಾವು ಇಲ್ಲಿ ಸಾಧಾರಣ ಒಂದು ಉಚಿತ ವ್ಯವಸ್ಥೆಯನ್ನು ಅವರು ಉಳ್ಕೊಳ್ಳುವಂಥದ್ದು, ಆಮೇಲೆ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಹಾಗೂ ಲಂಚಿನ ವ್ಯವಸ್ಥೆಯನ್ನು ಅದನ್ನು ನಾವು ಆಲ್ರೆಡಿ ಮಾಡಿದ್ದೇವೆ ಅಂತೇಳಿ ನಮ್ಮ ಅಧ್ಯಕ್ಷರೆಲ್ಲ ಮಾತಾಡಿ ಅದನ್ನು ಮಾಡ್ತೇವೆ. ಟೆಕ್ನಿಕಲಿ ನಾವು ಏನು ಮಾಡಬೇಕು ಅದನ್ನು 100% ನಮ್ಮ ಸಹೋದ್ಯೋಗಿಯು ಅದು ಹಾಗೂ ನಮ್ಮ ಉಪಾಧ್ಯಕ್ಷರಾಗಿರುವಂಥ ಪ್ರೇಮ್ನಾಥರು ನಮಗೆ ಸಂಪೂರ್ಣ ಸಹಕಾರ ಇರೋದ್ರಿಂದ ನಾವು ಇಷ್ಟು ವರ್ಷದಿಂದಲೂ ಯಶಸ್ವಿಯಾಗಿದ್ದೇವೆ. ಇದು ಕೂಡ ನಮಗೆ ದೊಡ್ಡ ಚಾಲೆಂಜ್. ಯಾಕೆ ಅಂತ ಹೇಳಿದರೆ ಮಂಗಳೂರಿನಂಥ ಒಂದು ಇದರಲ್ಲಿ ಸಿಟಿಯಲ್ಲಿ ಇಷ್ಟವರೆಗೆ ದೊಡ್ಡ ಮೀಟ್ ಆಗಿದೆ. ಮಾಸ್ಟರ್ಸ್ನವ್ರದ್ದು ಮೀಟ್ ನೋಡಬೇಕಾದ್ರೆ ಯಾಕೆಂದರೆ ಮಕ್ಕಳಲ್ಲ, ಏಜ್ ಇರ್ತಾರೆ, ಅವ್ರದ್ದೆಲ್ಲವೂ ಜವಾಬ್ದಾರಿ ನಮ್ದು ಇರ್ತದೆ ನೋಡಿಕೊಳ್ಳುವಂಥದ್ದು. ಆಲ್ರೆಡಿ ಇವಾಗ ಒಂದು 5-6 ಎಂಟ್ರೀಸ್ ಬಾಂಗ್ಲಾದೇಶದಿಂದ ಬಂದಿದೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ದ್ಯಾನ್ 50 ಎಂಟ್ರೀಸ್ ಫ್ರಮ್ ಬಾಂಗ್ಲಾದೇಶ್, ಅಲ್ಲಿಂದ ಬರ್ತಾ ಇದೆ. ಅಧ್ಯಕ್ಷರು ಹೇಳುವಂತೆ 200ರ ಮೇಲೆ ಶ್ರೀಲಂಕಾದ ಕ್ರೀಡಾಪಟುಗಳು ಬರೋದು ಅಂತೇಳಿ ನಮಗೆ ಆಲ್ರೆಡಿ ರೈಟಿಂಗಲ್ಲೇ ಕೊಟ್ಟಿದ್ದಾರೆ, ಯಾರು ಶ್ರೀಲಂಕನ ಅಸೋಸಿಯೇಷನ್ನವರು. ಸೊ ಈ ಕ್ರೀಡಾಕೂಟಕ್ಕೆ ಬೇಕಾಗುವಂಥದ್ದು 7 ಇಯರ್ ಆಗಲಿ ನಾವು ಬೇಕಾಗುವಂಥ ಅವರಿಗೆ ಟೀ ಶರ್ಟನ್ನು ಫ್ರೀಯಾಗಿ ಕೊಡ್ತೇವೆ ಎಲ್ಲ 2,000 ಅಥ್ಲೆಟ್ಸ್ನವರಿಗೂ. ಮತ್ತು ಅವರಿಗೆ ಸ್ಲೀವ್ಲೆಸ್ ಬನಿಯನ್ನವನ್ನು ಕೊಡ್ತೇವೆ. ಡಿಸಿಪ್ಲಿನರಿ ಮ್ಯಾನರಿಗೆ ಏನೆಲ್ಲ ಬೇಕು ಅಂಥ ವ್ಯವಸ್ಥೆಯನ್ನೆಲ್ಲ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಮಾಡ್ತಾರೆ. ಸೊ ಇದು ಮುಖ್ಯವಾಗಿ ವಿಚಾರ ಯಾವುದು, 30 ವರ್ಷದಿಂದ 85 ವರ್ಷದವರೆಗಿನ ವಯೋಮಿತಿಯ ಒಳಗೆ ನಡೆಯುವಂಥ ಈ ಕ್ರೀಡಾಕೂಟ ಸೌತ್ ಏಷ್ಯಾ ಲೆವೆಲಲ್ಲಿ. ಮುಂದಿನ ದಿನಗಳಲ್ಲಿ ಅವರು ಏಷ್ಯನ್ ಲೆವೆಲ್ ಇದೆ, ಜಕಾರ್ತದಲ್ಲಿ ಡಿಸೆಂಬರಲ್ಲಿದೆ. ಅದರ ಮುಂದೆ ನೆಕ್ಸ್ಟ್ ನಮ್ಮ ಗೌರವಾಧ್ಯಕ್ಷರು ಬರ್ತಾರೆ. ಅವರಿಗೆ ಹೇಳಿದಾಗೆ ನಾನೇ ಒಂದು ಉತ್ತಮ ರೀತಿಯಲ್ಲಿ ಇದನ್ನು ಮಾಡ್ತೇನೆ, ಇನ್ನು ಪ್ರೆಸ್ ಮೀಟ್ ಮಾಡಲಿಕ್ಕಿದೆ. ತಾವೆಲ್ಲೂ ಬಂದಿದ್ದೀರಾ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಎಲ್ಲ ಮಿತ್ರರಿಗೆ ಪ್ರಥಮವಾಗಿ ನಮ್ಮ ಅಸೋಸಿಯೇಷನ್ ಪರವಾಗಿ ಧನ್ಯವಾದ ಅರ್ಪಿಸ್ತಾ, ನಾವು ಸೌತ್ ಇಂಡಿಯಾ ಮಾಸ್ಟರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಒಂದು ಕ್ರೀಡಾಕೂಟವನ್ನು ಒಂದು ಸೌತ್ ಏಷ್ಯಾ ಮಟ್ಟದಲ್ಲಿ ಮಾಡಬೇಕಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮ ಈ ಅಸೋಸಿಯೇಷನ್ ಕಳೆದ ವರ್ಷ ಉಡುಪಿಯಲ್ಲಿ ಒಂದು ಸೌತ್ ಇಂಡಿಯಾ ಮಟ್ಟದಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ವಿ. ಸುಮಾರು 800ಕ್ಕೂ ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಅದೇ ರೀತಿ
ಸೌತ್ ಏಷ್ಯಾ ಮಟ್ಟದಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಬೇಕಂತಕ್ಕಂಥ ನಮ್ಮ ಒಂದು ಸಂಸ್ಥೆ ನಾವು ಆಯೋಜಿಸಿದಾಗ ಅದಕ್ಕೆ ಪೂರ್ವ ತಯಾರಿಯಾಗಿ ಕ್ರೀಡಾಂಗಣ ಅಗತ್ಯ ಇತ್ತು. ಅಂಥ ಸಮಯದಲ್ಲಿ ನಮಗೆ ಮಂಗಳೂರು ಸೂಕ್ತ ಅಂತ ನಾವು ನಿರ್ಧರಿಸಿಕೊಂಡು ಇದರ ಬಗ್ಗೆ ನಾವು ಇದಕ್ಕೊಂದು ಸೂಕ್ತವಾದ ಗೌರವ ಅಧ್ಯಕ್ಷರು ಬೇಕು, ನಮಗೆ ಸಹಕಾರ ಬೇಕು ಅಂತ ಹೇಳಿದಾಗ ನಾವು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಐವನ್ ಡಿಸೋಜನ್ನು ಕೇಳಿಕೊಂಡಾಗ ಅವರು ಬಹಳ ಮುಕ್ತ ಮನಸ್ಸಿಂದ ಈ ಕ್ರೀಡಾಕೂಟಕ್ಕೆ ತಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಈಗಾಗಲೇ ನಾವು ಪೂರ್ವ ತಯಾರಿಗಳ ಹಲವಾರು ಸಭೆಗಳನ್ನು ಮಾಡಿದಾಗ ಅವರೇ ಸ್ವತಃ ನಿಂತ್ಕೊಂಡು ಈ ಸಭೆಯನ್ನು ಈ ಕ್ರೀಡಾಕೂಟವನ್ನು ಯಾವ ರೀತಿ ಯಶಸ್ವಿ ಮಾಡಬೇಕು, ಈ ಕ್ರೀಡಾಕೂಟಕ್ಕೆ ಏನೇನು ಅಗತ್ಯತೆ ಇದೆ, ಯಾವುದೇ ರೀತಿಯ ಸಂಪನ್ಮೂಲ ಬೇಕು ಎಲ್ಲವನ್ನು ನಾನು ತಮ್ಮೊಟ್ಟಿಗೆ ಇದ್ದೇನೆ, ಕ್ರೀಡಾಕೂಟ ಯಶಸ್ವಿ ಆಗಬೇಕು ಅಂತ ಹೇಳ್ತಕ್ಕಂಥ ನಮಗೆ ಸಹಕಾರನ ಕೊಟ್ಟಿದ್ದಾರೆ. ಅವರು ಇವತ್ತು ಅವರ ಮುಖೇನ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಅವರು ಇವತ್ತು ಬೆಂಗಳೂರಿನ ಸಭೆ ಇದ್ದ ಕಾರಣ ಬರಲಿಕ್ಕೆ ಆಗಲಿಲ್ಲ. ಅವರು ತಮ್ಮಲ್ಲಿ ಕ್ಷಮೆಯನ್ನು ಕೇಳಿದ್ದಾರೆ. ಮುಂದೆ ಖಂಡಿತವಾಗಿ ನಾನೇ ಈ ಸುದ್ದಿಗೋಷ್ಠಿಯನ್ನು ಮಾಡ್ತೇನೆ ಅಂತಕ್ಕಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಈ ಸೌತ್ ಏಷ್ಯಾ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ರೀತಿಯ ನಮಗೆ ಸಹಕಾರಗಳು ಬೇಕು. ಇದನ್ನು ಈಗ ನಮ್ಮ ಅಸೋಸಿಯೇಷನ್ ಇರ್ತಕ್ಕಂಥ ಕಾರ್ಯದರ್ಶಿ ಉದಯ್ ಕುಮಾರ್ ಶೆಟ್ಟಿ ಇರ್ಬೋದು, ಅವರ ನಮ್ಮೆಲ್ಲ ತಂಡಗಳು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಈಗ ಇದಕ್ಕೆ ಪೂರ್ವ ತಯಾರಿಯಾಗಿ ನಾವು ಈಗಾಗಲೇ ಸುಮಾರು ಇದಕ್ಕೆ 2,000 ಕ್ರೀಡಾಪಟುಗಳ ನಿರೀಕ್ಷೆ ಇದೆ ಬರುವುದು. ಆ್ಯಕ್ಚುಲಿ ಶ್ರೀಲಂಕನ್ನೇ ಸುಮಾರು 200ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಬರುವ ಸಾಧ್ಯತೆ ಇದೆ. ಅದೇ ರೀತಿ ನಮ್ಮ ಬಾಂಗ್ಲಾದೇಶ ಇರ್ಬೋದು, ಅದೇ ನೇಪಾಲ್, ಭೂತಾನ್, ಬೇರೆ ಬೇರೆ ದೇಶಗಳಿಂದ ಈ ಕ್ರೀಡಾಕೂಟ ಬರಲಿಕ್ಕಿದ್ದಾರೆ. ಆದ್ದರಿಂದ ಈ ಯಶಸ್ವಿ ಆಗಬೇಕಾದ್ರೆ ತಮ್ಮ ಸಹಕಾರನೂ ಬೇಕು ನಮಗೆ. ಯಾಕಂದರೆ ಇದು ಜನವರಿ 10ರಿಂದ 13 ತಾರೀಕು 2025 ಜನವರಿ 10ರಿಂದ 10, 11, 12 3 ದಿನಗಳ ಕ್ರೀಡಾಕೂಟ ನಡೀಕೆ ಇದೆ. ಈ ಕ್ರೀಡಾಕೂಟ ತಮ್ಮೆಲ್ಲ ಸಹಕಾರ ಬೇಕಂತ ಹೇಳ್ತಾ ಇದ್ದೇನೆ.